ಸಿಲಿಕಾನ್ ಸಿಟಿ ಬೆಂಗಳೂರಿನ ಸಂಚಾರ ನಾಡಿ ಅಂದರೆ ಅದು ನಮ್ಮ ಮೆಟ್ರೋ. ಈ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಈಗ BMRCL ಒಂದು ಗುಡ್ ನ್ಯೂಸ್ ಅನ್ನು ಕೊಡ್ತಾ ಇದೆ. ಬೆಂಗಳೂರನ್ನು ತಲುಪಿದೆ ಎರಡನೇ ಡ್ರೈವರ್ಲೆಸ್ ಮೆಟ್ರೋ. ಈ ಮೂಲಕ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ BMRCL ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. 1900 ಕಿಲೋಮೀಟರ್ ದೂರ ಬೆಂಗಳೂರಿಗೆ ಈ ಟಿಟಗಾಡ್ನಿಂದ ಬಂದಿರುವಂಥದ್ದು. ಹೆಬ್ಬಗೋಡಿ ಡಿಪೋಗೆ ಡ್ರೈವರ್ಲೆಸ್ ಮೆಟ್ರೋ ತಲುಪಿರುವಂಥದ್ದು. ಬೆಂಗಳೂರಿಗೆ ಬಂದಿಳಿದಿದೆ ಒಟ್ಟು 2 ಚಾಲಕರಹಿತ ಮೆಟ್ರೋ. RV ರಸ್ತೆಯಿಂದ ಬೊಮ್ಮಸಂದ್ರದವರೆಗೂ ಕೂಡ ಯೆಲ್ಲೋ ಲೈನ್ ಇದೆ. 19.15 ಕಿಲೋಮೀಟರ್ ಯೆಲ್ಲೋ ಮೆಟ್ರೋ ಸಂಚಾರ ಇರುತ್ತೆ. ಯೆಲ್ಲೋ ಮೆಟ್ರೋಗಾಗಿ ಕಾದಿರೋರಿಗೆ ಸಿಗುತ್ತಾ ಹಾಗಾದರೆ ಶೀಘ್ರವೇ ಸಂಚಾರ ಭಾಗ್ಯ ಅನ್ನುವಂತಹ ಪ್ರಶ್ನೆ. ಈ ಡ್ರೈವರ್ಲೆಸ್ ಮೆಟ್ರೋ ಇದೇ ಮೊದಲಲ್ಲ, ಈ ಹಿಂದೆಯೂ ಕೂಡ ಬಂದಿತ್ತು. ಅದರ ವಿಶೇಷತೆಗಳು ಏನು, ಅದು ಹೇಗೆ ಸಂಚರಿಸುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀವಿ. ಬಟ್ ಎರಡನೇ ಡ್ರೈವರ್ಲೆಸ್ ಮೆಟ್ರೋ ಈಗ ಬೆಂಗಳೂರಿಗೆ ಬಂದಿರುವಂಥದ್ದು. ಅದರ ವಿಜುವಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. 1900 ಕಿಲೋಮೀಟರ್ ದೂರದಿಂದ ಈ ಡ್ರೈವರ್ಲೆಸ್ ಮೆಟ್ರೋವನ್ನು ಬೆಂಗಳೂರಿಗೆ ತರಲಾಗಿದೆ. ಅದಾದ ಮೇಲೆ ಯೆಲ್ಲೋ ಮೆಟ್ರೋಗಾಗಿ ಕಾದಿರೋರಿಗೆ ಈ ಮೂಲಕ ಏನಾದರೂ ಶೀಘ್ರವೇ ಸಂಚಾರ ಭಾಗ್ಯವನ್ನು ಕಲ್ಪಿಸ್ತಾರಾ ಅನ್ನೋದು ಕೂಡ ಕಾದು ನೋಡಬೇಕಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಅರುಣ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ, ಬೆಂಗಳೂರಿಗೆ ಎರಡನೇ ಡ್ರೈವರ್ಲೆಸ್ ಮೆಟ್ರೋ ಬಂದಿರುವಂಥದ್ದು. ಇದು ಯಾವ ಭಾಗದಲ್ಲಿ ಓಡಾಡುತ್ತೆ? ಈ ಡ್ರೈವರ್ಲೆಸ್ ಮೆಟ್ರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನೆಲ್ಲ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ? ಎಸ್ ಪ್ರೇಮ್, ಬೆಂಗಳೂರಿನ ಅದರಲ್ಲೂ ಕೂಡ ಮೆಟ್ರೋ ಒಂದು ಪ್ರಯಾಣಿಕರಿಗೆ BMRCL ಇವತ್ತು ಗುಡ್ ನ್ಯೂಸನ್ನು ಕೊಟ್ಟಿದೆ. ಯಾಕಂತಂದರೆ ಬಹುಕಾಲದಿಂದ 4 ವರ್ಷದಿಂದ ಯೆಲ್ಲೋ ಲೈನ್ ಆರಂಭ ಆಗುತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲಿದ್ದಂತಹ ಜನರಿಗೆ ಇದು ಒಂದು ರೀತಿಯ ಗುಡ್ ನ್ಯೂಸ್ ಆಗಿದೆ. ಯಾಕಂತಂದರೆ ಯೆಲ್ಲೋ ಲೈನ್ RV ರಸ್ತೆಯಿಂದ ಬೊಮ್ಮಸಂದ್ರದವರೆಗೂ ಕೂಡ 19 ಕಿಲೋಮೀಟರ್ ಇದ್ದಂತಹ ಯೆಲ್ಲೋ ಲೈನ್ ಆರಂಭಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಲಕ್ಷಾಂತರ ಜನ IT-BT ಕಂಪನಿಯ ಉದ್ಯೋಗಿಗಳು ಕೂಡ ಕಾಯ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಹಿಂದೆ ಅಂದರೆ ಒಂದು ವರ್ಷದ ಹಿಂದೆ ಫೆಬ್ರವರಿ ತಿಂಗಳಿನಲ್ಲಿಯೂ ಕೂಡ ಒಂದು ಡ್ರೈವರ್ಲೆಸ್ ಮೆಟ್ರೋ ಬೆಂಗಳೂರಿಗೆ ಒಂದು ಬಂದಿತ್ತು. ಅದೇ ರೀತಿಯಾಗಿ ಇವತ್ತು ಕಲ್ಕತ್ತಾದ ಟಿಟಾಗರ್ನಿಂದ ಬೆಂಗಳೂರಿಗೆ ಇವತ್ತು ಬೆಳಗ್ಗೆ 8:30ಕ್ಕೆ ಹೆಬ್ಬಗೋಡಿ ಡಿಪೋಗೂ ಕೂಡ ಡ್ರೈವರ್ಲೆಸ್ ಮೆಟ್ರೋ ಆಗಮಿಸ್ತಾ ಇದೆ. ಅಂದರೆ ಈ ಒಂದು ಆಗಮನದಿಂದಾಗಿ ಒಂದು ಡ್ರೈವರ್ಲೆಸ್ ಅಂದರೆ ಒಂದು ಫೇಸ್ನಲ್ಲಿರ್ತಕ್ಕಂತಹ 2 ಡ್ರೈವರ್ಲೆಸ್ ಮೆಟ್ರೋಗಳು ಕೂಡ ಬೆಂಗಳೂರಿನ BMRCLಗೆ ತಲುಪಿದಂತಾಗಿದೆ. ಒಟ್ಟು 5 ಮೆಟ್ರೋಗಳು ಇದ್ದರೆ ಮಾತ್ರ ಈ ಒಂದು ಯೆಲ್ಲೋ ಲೈನ್ ಕೂಡ ಆರಂಭ ಆಗುತ್ತೆ ಎನ್ನುವಂತಹ ಒಂದು ಮಾಹಿತಿಯನ್ನು BMRCLನ ಅಧಿಕಾರಿಗಳು ಕೂಡ ನೀಡಿದ್ದಾರೆ. ಈ ಒಂದು ಯೆಲ್ಲೋ ಲೈನ್ ಆರಂಭ ಆದಂತಹ ಒಂದು ಪಕ್ಷದಲ್ಲಿ ಇನ್ಫೋಸಿಸ್ ಇರ್ಬೋದು, ಬಯೋಕಾನ್ ಇರ್ಬೋದು, ಹೀಗೆ ಲಕ್ಷಾಂತರ ಸಂಖ್ಯೆಯಲ್ಲಿರ್ತಕ್ಕಂತಹ IT-BT ಕಂಪನಿಗಳಿಗೆ ಈ ಒಂದು ಟ್ರಾಫಿಕ್ ಟೆನ್ಷನ್ ಕೂಡ ತಪ್ಪುತ್ತೆ. ಈಗಾಗಲೇ ಯೆಲ್ಲೋ ಲೈನ್ ಇನ್ನೂ ಕೂಡ ಆರಂಭ ಆಗಿಲ್ಲ. ಅದಕ್ಕಿಂತ ಮೊದಲೇ ಈ ಮೂರು ಒಂದು ಯೆಲ್ಲೋ ಲೈನ್ನಲ್ಲಿ ಬರ್ತಕ್ಕಂಥ ಹೆಬ್ಬಗೋಡಿ ಮೆಟ್ರೋ ನಿಲ್ದಾಣ ಇರಬಹುದು, ಜೊತೆಗೆ ಕೋಣೆನ ಅಗ್ರಹಾರ ಇರಬಹುದು, ಆಮೇಲೆ ಬೊಮ್ಮಸಂದ್ರ ಮೆಟ್ರೋ ನಿಲ್ದಾಣ, ಈ 3 ಮೆಟ್ರೋ ನಿಲ್ದಾಣಗಳಿಗೂ ಕೂಡ 3 IT-BT ಕಂಪನಿಗಳು ಕೂಡ ಈಗಾಗಲೇ ಟೆಂಡರನ್ನು ತೆಗೆದುಕೊಂಡು BMRCLಗೆ 230 ಕೋಟಿಯಷ್ಟು ಈಗಾಗಲೇ ಆದಾಯವನ್ನು ಕೂಡ ಕೊಟ್ಟಿದ್ದಾವೆ. ಈ ನಿಟ್ಟಿನಲ್ಲಿ ಲಕ್ಷಾಂತರ ಜನರ ಕನಸು ಕೂಡ ಶೀಘ್ರದಲ್ಲೇ ನನಸಾಗುವಂತಹ ಎಲ್ಲ ನಿರೀಕ್ಷೆಗಳು ಕೂಡ ಇದ್ದಾವೆ. ಹೀಗಾಗಿ ಎರಡನೇ ಡ್ರೈವರ್ಲೆಸ್ ಮೆಟ್ರೋ ಇವತ್ತು ಬೆಂಗಳೂರಿಗೆ ತಲುಪಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಅರುಣ ತಮ್ಮೆಲ್ಲ ಮಾಹಿತಿಗಾಗಿ. ಈ ಯೆಲ್ಲೋ ಮೆಟ್ರೋ ಸಂಚಾರ ಅನ್ನೋದು ಬೆಂಗಳೂರಿಗ ಜನರಿಗೆ ಒಂದು ರೀತಿ ಕಾಯೋದೇ ಆಗೋಗ್ಬಿಟ್ಟಿತ್ತು. 4 ವರ್ಷಗಳಿಂದ ಯಾವಾಗ ಆರಂಭ ಆಗುತ್ತೆ ಅಂಥೇಳಿ ಕಾಯ್ತಾ ಇದ್ರು. ನೋಡೋಣ, ಈಗ ಡ್ರೈವರ್ಲೆಸ್ ಮೆಟ್ರೋ ಎರಡನೇ ಮೆಟ್ರೋ ಬಂದಿರೋದ್ರಿಂದ ಏನಾದರೂ ಶೀಘ್ರದಲ್ಲಿ ಅದಕ್ಕೇನಾದರೂ ಚಾಲನೆಯನ್ನು ಕೊಡ್ತಾರಾ? ಬೆಂಗಳೂರಿನ ಜನರ ಬಹುದಿನಗಳ ಕನಸು ನನಸಾಗುತ್ತಾ ಅಂಥೇಳಿ?